ಮಾಡಲಿ, ಮಾಡೋದಕ್ಕೇನು ಅವಶ್ಯಕತೆ ಇಲ್ಲ. ಸ್ವಾಮಿಗಳು ಮಾಡ್ತಕ್ಕಂಥ ಕೆಲಸ ಸ್ವಾಮಿಗಳು ಮಾಡಬೇಕು. ಈ ರಾಜಕಾರಣಿಗಳ ಬೆನ್ನತ್ತಿ ಇವರು ಯಾವ ರೀತಿ ನಡೆದಪ್ಪ ಅಂದ್ರೆ ತಾವು ರಾಜಕಾರಣಿಗೆ ಅಧಿಕಾರ ಕೊಡಿಸುವಂಥ ವ್ಯವಸ್ಥೆ ನಡೆಸ್ಯಾರ. ಇದನ್ನು ಆಗಬಾರ್ದು. ಇದು ಪಂಚಮಸಾಲಿ ಸ್ವಾಮಿಗಳು ತಮ್ಮ ತಮ್ಮ ರೇಖಾ ದಾಟಿ ಅವ್ರು ಹೊರಟಾರ. ಅವ್ರು ರೇಖಾ ದಾಟಿ ಹೋಗ್ಬಾರ್ದು. ಎಲ್ಲ ಸಮಾಜ ಒಂದಂತಕ್ಕಂಥದ್ದು ಬೇಕು. ಇವತ್ತು ಮೊದಲು ಒಬ್ಬರಿಗೆ ಹಿಡಿದ್ರು, ಆಮೇಲೆ ಒಬ್ಬರಿಗೆ ಹಿಡಿದ್ರು, ಈಗ ಒಬ್ಬರಿಗೆ ಹಿಡಿದ್ರು, ಪ್ರತಿಯೊಬ್ಬರಿಗೆ ಒಬ್ರು ಹಿಡ್ಕೊಂಡು ಹೋಗ್ತಾರೆ. ಈಗ ಅವ್ರು ಕಾಸಪ್ಪನವ್ರು ಭಾಳ ಬೇಕಾಗಿದ್ರು, ಈ ಕಾಸಪ್ಪನವ್ರು ಬೇಡ ಆಗ್ಯಾರ. ಈಗ ಯಾವ ಮತ್ತೊಬ್ಬನಿಗೆ ಹಿಡ್ದಾರ. ಈ ಪ್ರತಿಯೊಬ್ಬರಿಗೆ ಹಿಡ್ಕೊಂಡು ಹೋದ್ರೆ ಇದು ಸಮಾಜ ಎಲ್ಲಿಗೆ ಹೋಗಿ ಮುಟ್ತದೆ? ನಮ್ಮ ಸಮಾಜ ಹಾಳು ಮಾಡ್ಲಿಕ್ಕೆ ಕಾರಣಪ್ಪ ಯಾರಪ್ಪ ಅಂದ್ರೆ ಇದು ಪಂಚಪೀಠದ ಏನು ಪಂಚಮಸಾಲಿ ಶ್ರೀಗಳದಾರ ಇವರೇ ಕಾರಣ. ಇದನ್ನ ಏನು ಅವಶ್ಯಕತೆ ಇಲ್ಲ. ಎಲ್ಲರನ್ನ ತೆಗೆದು ಬಿಡ್ಬೇಕು. ಇವ್ರಿಗೆ ಏನು ಅವಶ್ಯಕತೆ ಇಲ್ಲ. ಈಗ ನಮ್ಮ ಬಬಲೇಶ್ವರ ಸ್ವಾಮಿಗಳದಾರ, ಅವರು MA PhD ಸಂಸ್ಕೃತ ಪಂಡಿತರು. ಅವ್ರಿಗೆ ಯಾರೂ ಗಣನೆ ತೊಗೊಳೋದಿಲ್ಲ. ಅವರು ತಮ್ಮದೇ ಆದಂಥ ತಮ್ಮ ಆದ್ಯತೆಯೊಳಗೆ ಇರ್ತಾರೆ. ಪಂಚಮಸಾಲಿ ನಮ್ಮ ಬಬಲೇಶ್ವರ ಮಠದ ಶ್ರೀಗಳು ಇವರು ಸುಮ್ಮನೆ ಅವ್ರ ಬೆನ್ನತ್ತು ಇವ್ರ ಬೆನ್ನತ್ತು ಏನು ಅವಶ್ಯಕತೆ ಇದೆ? ಇವರು ರಾಜಕಾರಣಿಗಳು ತಮ್ಮ ಉಪಯೋಗ ಮಾಡ್ಕೊಳಕತ್ತಾರೆ. ಇದು ಸ್ವಾಮಿಗಳಿಗೆ ತಿಳಿಯೋದು. ಸ್ವಾಮಿಗಳಿಗೆ ಇತಿಮಿತಿಯಲ್ಲಿ ಇರಬೇಕು. ಸ್ವಾಮಿಗಳಿಗೆ ಇವರು 1 ಕೋಟಿ ರೂಪಾಯಿ ಕಾರಣ, ಇವ್ರು ಒಂದು ದೊಡ್ಡ ದೊಡ್ಡ ಬಂಗ್ಲೆಗಳು ಎದಕ್ಕೆ ಬೇಕು? ಇವರಿಗೆ ಅವಶ್ಯಕತೆ ಏನದು? ಇವರಿಗೆಲ್ಲ ಸ್ವಾಮಿಗಳಿಗೆ ಈ ಪಂಚಮಸಾಲಿ ಸಮಾಜನ ಹಾಳು ಮಾಡ್ಲಿಕ್ಕೆ ಕಾರಣೀಭೂತರು ಅಂದ್ರೆ ಈ ಸ್ವಾಮಿಗಳೇ ಕಾರಣ. ಅದು ಇವ್ರು ಎಲ್ಲರೂ ಒಬ್ಬ ಸ್ವಾಮಿನ ಜಗದ್ಗಳು ಇಟ್ಕೊಂಡು ತಾವು ಮಾಡಿದ್ರೆ ಅಡ್ಡಿ ಇಲ್ಲ. ಈಗ ನಮ್ಮ ಶ್ರೀಗಳದಾರ ಇವತ್ತು ಯಾರು ನಮ್ಮ MA PhD ಸಂಸ್ಕೃತ ಪಂಡಿತರು ಬಬಲೇಶ್ವರದ ಬ್ರಹ್ಮನ ಮಠದ ಶ್ರೀಗಳು, ಅವ್ರನ್ನ ಯಾರು ಗಣನೆ ತಗೊಳ್ಳೋದಿಲ್ಲ. ಅಂಥವ್ರನ್ನ ಸ್ವಾಮಿಗಳು ಮಾಡಿದ್ರೆ ಏನೋ ಒಂದು ಒಳ್ಳೆ ಉದ್ಧಾರ ಆಗ್ತದೆ. ಇವ್ರಿಗೆ ಎದಕ್ಕೆ ಬೇಕು? ಇವ್ರು ರಾಜಕಾರಣಿಗಳು ಇವತ್ತಿಲ್ಲ ನಾಳೆ ಇವ್ರು ಬಂದು ರಾಜಕೀಯ ನಿಂದ್ರೋರು. ಇವ್ರು ರಾಜಕಾರಣ ಮಾಡೋದು ಎದಕ್ಕೆ ಮಾಡಕತ್ತಾರೆ ನನಗೆ ತಿಳಿದಂಗೆ ಆಗಿದ್ದು. ಅದಕ್ಕೆ ಇವರೆಲ್ಲ ಇದನ್ನ ಬಿಟ್ಟು ಸಮಾಜ ಬಹುಸಂಖ್ಯೆಯಲ್ಲಿ ಇರ್ತಕ್ಕಂಥ ದೊಡ್ಡ ಸಮಾಜ ನಮ್ಮ ಸಮಾಜ ಹಾಳು ಮಾಡ್ಲಿಕ್ಕೆ ಕಾಡಿದ ಸ್ವಾಮಿಗಳು ಅದಾರ. ಏನು ಇವರು ಜಗಮೃತ್ಯುಂಜಯ ಸ್ವಾಮಿಗಳು ಮಾಡಕತ್ತಾರ, ಇದು ಸರಿಯಲ್ಲ. ಮೊದಲು ಏನಿದ್ರು ಸ್ಟಾರ್ಟಿಂಗ್ ಅದೇ ರೀತಿ ನಿಂತರು ಒಳ್ಳೇದಂತ ನನ್ನ ಭಾವನೆ. ಈಗ ಇನ್ನೊಂದು ಮಠ ಕಟ್ತೀನಿ ಅಂತ ಅವರು ಮಠ ಕಟ್ಟಿಕೊಡೋದು ತಮ್ಮ ರಾಜಕೀಯ ಮಠ ಕಟ್ಟಿಕೊಡಕತ್ತಾರ. ಅವರು ತಮ್ಮ ರಾಜಕೀಯ ಬೆಳವಣಿಗೆ ಮಾಡ್ಕೊಳ್ಸಲಾಗ ರಾಜಕೀಯದಿಂದ ನೋಡ್ರಿ, ಒಬ್ಬ MLA ಆಗ್ಬೇಕು, ಒಬ್ಬ MP ಆಗ್ಬೇಕು, ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯ ಆಗ್ಬೇಕಂದ್ರೆ ಸಮಾಜದ ಎಲ್ಲಾ ಜಾತಿಯವರು ಕೂಡ ಮತ ಹಾಕಿದಾಗ ಮಾತ್ರ ಒಬ್ರು ಶಾಸಕರಾಗ್ತಾರ, ಒಬ್ರು MP ಆಗ್ತಾರ. ಒಬ್ಬರೇ ನಮ್ಮ ಸಮಾಜದಿಂದ ಒಬ್ಬರೇ ಮಠ ಹಾಕಿದ್ರೆ ನಾವು ಆಗ್ತೀವಿ. ಹಾಗಾದ್ರೆ ನಾವು ಬಬಲೇಶ್ವರದಾಗ ನಮ್ಗೆ 65-70 ಸಾವಿರ ಪಂಚಮಸಾಲಿ ಇರ್ದಾರ. ಮತ್ತು ನಾಯಕ್ ಸೋಲ್ಬು ಉಳಿದ ಎಲ್ಲ ಸಮಾಜ ನನಗೆ ಹೆಚ್ಚು ಹಿಡ್ದಾರ. ಪ್ರತಿಯೊಂದು ಸಮಾಜ, ಬಂಜಾರ ಸಮಾಜ ಹಿಡ್ಕೊಂಡು, SC ST ಹಿಡ್ಕೊಂಡು ಎಲ್ಲ ಸಮಾಜ, ಹಾಲುಮತ ಸಮಾಜ ಹಿಡ್ಕೊಂಡು ಜಾತಿ ಎಲ್ಲಾ ಜಾತಿಗಳು ಕೂಡ ನನಗೆ 80 ಸಾವಿರ ಓಟ್ ಹಾಕ್ಯಾರ. ಮತ್ತು ಹಾಗಾದ್ರೆ ಪಂಚಮಸಾಲಿ ಯಾಕೆ ನನಗೆ ಇದು ಮಾಡ್ತಾವ? ಒಬ್ಬರು ಪಂಚಮಸಾಲಿ ನಾನು ಇರ್ತದಾರ. ನಮ್ಮೊಳಗೆ ಕೂಡಿಸಿ ನಮ್ಮ ಪಂಚಮಸಾಲಿ ನನ್ ಕೆಳಗೆ ಕಾರಣ ಅದಾರ. ನಾ ಸೋತಿಲ್ಲಲ್ಲಿ ಸರ್ಟಿಫಿಕೇಟ್ ಒಂದೇ ನನಗೆ ಸಿಕ್ಕಿಲ್ಲ. ಹಂಗಂದ್ರೆ ನೋಡೋಣ, ಎಲ್ಲರೂ ಕೂಡ ನಾಮಿನೇಷನ್ ಕೊಟ್ಟು ಮನೆಗೆ ಕೊಂಡ್ರೆ ನೋಡೋಣ. ನಿಮ್ಗೆ ಏನದ ಯೋಗ್ಯತೆ ಏನದ? ನೀವು ದುಡ್ಡು ಹಾಕಿ ಜಾತಿ ಇದು ಮಾಡ್ಕೊಂಡು ಹೊಡೆದು ಆಳ್ದು ಇದೇನು ಅವಶ್ಯಕತೆ ಅದ? ಮೊದಲು ನಾವು ಏನಿದ್ದೇವೆ ಈಗೇನದೀವಿ ನಾವು ಆತ್ಮಲೋಕನ ಮಾಡ್ಕೋಬೇಕು ಇಷ್ಟೇ. ಗುರು ಸರ್